ತೆಗೆದುಹಾಕಬೇಕು. ಕೇವಲ ಐದು ವಿಷಯಗಳನ್ನು ಮಾತ್ರ ಕನ್ನಡವನ್ನು ಕಲಿಯಬೇಕು. ಹೇಗೆ ಪಕ್ಕದ ತಮಿಳುನಾಡಾಗಲಿ, ಕೇರಳ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ಜೊತೆಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಂತ ಹಿಂದಿ ರಾಜ್ಯಗಳು ಕೂಡ ಕೇವಲ 5 ವಿಷಯಗಳಲ್ಲಿ ಮಕ್ಕಳು ಕಲಿತಾರೆ. ಆದರೆ ಕರ್ನಾಟಕದ ಮಕ್ಕಳಿಗೆ ಮಾತ್ರ ಹಿಂದಿ ಭಾಷೆಯ ಪ್ರಯಾಣ ಹೆಚ್ಚುವರಿಯಾಗಿ ಮತ್ತು ಅನೇಕ ವರ್ಷಗಳಿಂದ ಬಹುತೇಕ ವಿದ್ಯಾರ್ಥಿಗಳು SSLC ಅಲ್ಲಿ ಹಿಂದಿ ಭಾಷೆಯಲ್ಲಿ ಫೇಲ್ ಆಗುವುದು ಗೊತ್ತಿರೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂಡ ಹಿಂದಿ ಸ್ವಲ್ಪ ಭಾರವಾಗಿರುವ ಕಾರಣಕ್ಕೆ ಮತ್ತು ಹಿಂದಿಯ ಅವಶ್ಯಕತೆ ಕರ್ನಾಟಕದಲ್ಲಿ ಅಷ್ಟು ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿತ್ತು. ಆ ಹೋರಾಟ ಮತ್ತು ಬಂಗಾರಪುರ ತಕ್ಷಣಕ್ಕೆ ಒಂದು ಐತಿಹಾಸಿಕ ಮತ್ತು ಕನ್ನಡ ಪರ ತೀರ್ಮಾನವನ್ನು ತೆಗೆದುಕೊಂಡು ಹಿಂದಿ ಪರೀಕ್ಷೆ ನಡೆಯುತ್ತೆ. ಆದರೆ ಪರೀಕ್ಷೆಯಲ್ಲಿ ಪಾಸ್ ಇರೋದಿಲ್ಲ, ಕೇವಲ ಗ್ರೇಡ್ಗಳನ್ನು ಮಾತ್ರ ಕೊಡ್ತೀವಿ, ಶ್ರೇಣಿಗಳನ್ನು ಮಾತ್ರ ಕೊಡ್ತೀವಿ ಮತ್ತು ಅಂಕಪಟ್ಟಿಯಲ್ಲಿ ಕೂಡ ಹಿಂದಿಯನ್ನು ಸೇರಿಸೋದಿಲ್ಲ ಅಂತ ಮಾತನ್ನು ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅತ್ಯಂತ